ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪೃಥ್ವೀಸ್ ವ್ಲಾಗ್ಸ್ ಚಾನಲ್. ಇವತ್ತು ನಾವು ಹನುಮಂತು ಹೋಟೆಲ್ ಸ್ಟೈಲಲ್ಲಿ ವೈಟ್ ಕಲರ್ ಚಿಕನ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಒಂದ್ಸರಿ ಟ್ರೈ ಮಾಡಿ ಮನೇಲಿ, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ತುಂಬ ಏನು ಮಸಾಲೆ ಅಥವಾ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ. ನಾನಿವತ್ತು ಚಿಕನ್ನಲ್ಲಿ ಇದನ್ನು ಮಾಡಿದ್ದೀನಿ. ನೀವು ಬೇಕಿದ್ದರೆ ಮಟನಲ್ಲೂ ಟ್ರೈ ಮಾಡ್ಬೋದು. ತುಂಬ ಲೆಸ್ ಅಮೌಂಟ್ ಸ್ಪೈಸಸಲ್ಲಿ ಮಾಡ್ಬೋದು. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 1 kg ಚಿಕನ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕುಕ್ಕಿಂಗ್ ಆಯಿಲು, 1-2 ಸ್ಪೂನ್ ಆಗೋಷ್ಟು ಮೊಸರು. ಕ್ವಾಂಟಿಟಿ ಮೇಲೆ ಡಿಪೆಂಡು. 1 ಟೊಮೆಟೊ, 2 ಈರುಳ್ಳಿ, ಒಗ್ಗರಣೆಗೆ 5 ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ. ಸ್ಪೈಸಸ್ ಇದಕ್ಕೇನು ಜಾಸ್ತಿ ಬೇಕಾಗಿಲ್ಲ. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಸಾಕು. ಮೊದಲಿಗೆ ಒಂದು ಕುಕ್ಕರಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ ಕಾದ ನಂತರ ಆಯಿಲ್ ಹಾಕ್ಕೊತಾ ಇದ್ದೀನಿ. ತೆಗೆದಿಟ್ಕೊಂಡಿದ್ದಂತಹ ಸ್ಪೈಸಸ್ ಸೇರಿಸ್ಕೊತಾ ಇದ್ದೀನಿ. ನಂತರ ಸ್ಪೈಸಸ್ ಫ್ರೈ ಆದಮೇಲೆ ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಏನು ಚೆನ್ನಾಗಿ ಡ್ರೈ ಫ್ರೈ ಆಗಬೇಕಂತೇನಿಲ್ಲ, ಜಸ್ಟು ಫ್ರೈ ಆದರೆ ಸಾಕು. ಇದಕ್ಕೇನು ತುಂಬ ಫ್ರೈ ಮಾಡಬೇಕಂತೇನಿಲ್ಲ. ಈಗ ತೆಗೆದಿಟ್ಕೊಂಡಿದ್ದಂತಹ ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನಾವೇನು ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಫುಲ್ ಹಾಗೆ ಒಗ್ಗರಣೆಗೆ ಹಾಕೋಬೋದು. ಅದು ಪದೇ ಪದೇ ಬಾಯಿಗೆ ಸಿಗುತ್ತೆ ಅಂತ ನಾನು ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು 5 ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ನಂತರ 2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ತೊಳೆದಿಟ್ಕೊಂಡಿದ್ದಂತಹ ಚಿಕನ್ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿಣ. ಇದಕ್ಕೇನು ಅರಿಶಿಣ ಬೇಕಾಗಿಲ್ಲ, ಬಟ್ ಒಂದು ಚಿಟಿಕೆ ಹಾಕಿದ್ರೆ ಒಳ್ಳೆಯದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಅರಿಶಿಣ ಸ್ಕಿಪ್ ಮಾಡಿದ್ರೆ ಇನ್ನೂ ಫುಲ್ ವೈಟಾಗೇ ಬರುತ್ತೆ. ನಂತರ ಕಟ್ ಮಾಡಿದ್ದಂತಹ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಪ್ಲೇಟ್ ಮುಚ್ಚಿಟ್ಟು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಬೆಂದ ನಂತರ ಮೊಸರು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಯಲ್ಲಿ ಅರ್ಧ ಲಿಂಬೆಹಣ್ಣು ಇಟ್ಕೊಂಡಿದ್ವಲ್ಲ ಅದನ್ನು ಸ್ಕ್ವೀಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಇದನ್ನು ಬೇಯಲಿಕ್ಕೆ ಬಿಡಬೇಕು. ನಾನು ಇವತ್ತು 2 ಲೋಟ ಅಕ್ಕಿಗೆ ಮಾಡ್ತಾ ಇರೋದ್ರಿಂದ 2 ಲೋಟಕ್ಕೆ ಬೇಕಾದಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರು ಕುದಿ ಬಂದಮೇಲೆ ತೊಳೆದಿಟ್ಕೊಂಡಿದ್ದಂತಹ 2 ಗ್ಲಾಸ್ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಸರಿ ಇದೆ ನೋಡ್ಕೋಬೇಕು. ಇದಕ್ಕೆ ತುಂಬ ಖಾರ ಇರಬೇಕಂತೇನಿಲ್ಲ, ಮೈಲ್ಡ್ ಖಾರ ಇದ್ರೂ ಸಾಕಾಗುತ್ತೆ. ಈಗ ನೋಡಿ ಕುದಿ ಬರ್ತಾ ಇದೆ. ಸೊ ನಾನು ಇಲ್ಲಿ ಯಾವಾಗಲೇ ಮಾಡಿದ್ರೂ ಈ ಥರ ರೈಸು ಪಲಾವು ಏನೇ ಇರಲಿ ಮುಕ್ಕಾಲು ಬೇಯಿಸಿ ದಮ್ ಹಾಕೋಕ್ಕೆ ಮಾತ್ರ ಕ್ಯಾಪ್ ಹಾಕ್ಕೋತೀನಿ. ನೀವು ಬೇಕಿದ್ರೆ ಪಾತ್ರೆಯಲ್ಲಿ ಮಾಡಿ ಪ್ಲೇಟಲ್ಲೇ ದಮ್ ಹಾಕೋಬೋದು. ನೋಡಿ ಆಲ್ರೆಡಿ ಅಕ್ಕಿ ಮುಕ್ಕಾಲು ಬೆಂದಿದೆ. ಈಗ ಕ್ಯಾಪ್ ಹಾಕ್ಕೊಂಡು ದಮ್ ಹಾಕೋತಾ ಇದ್ದೀನಿ. 1 ವಿಷಿಲ್ ತೆಕ್ಕೊಂಡ್ರೆ ಸಾಕು, ಹಾಗೆ ಬಿಡಬೇಕಂತೇನಿಲ್ಲ. 1 ವಿಷಿಲ್ ಬಂದ ತಕ್ಷಣ ಫ್ಲೇಮ್ ಆಫ್ ಮಾಡಿ ಪ್ರೆಷರ್ ಎಲ್ಲ ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಚೂರು ತಳ ಅಂಟಿಲ್ಲ ಅಥವಾ ಮುದ್ದೆ ಆಗಿಲ್ಲ, ಹೇಗೆ ಉದುರಾಗಿ ಬಂದಿದೆ ನೋಡಿ ಚಿಕನ್ ಪಲಾವ್. ಒಂದು ಸಾರಿ ನೀವು ಮನೇಲಿ ಇದನ್ನ ಟ್ರೈ ಮಾಡಲೇಬೇಕು, ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಇದನ್ನು ಗ್ರೇವಿ ಜೊತೆ ಸರ್ವ್ ಮಾಡ್ಕೋಬೋದು. ಬಟ್ ಮೈಲ್ಡ್ ಮಸಾಲೆ ಟೇಸ್ಟಲ್ಲಿ ತುಂಬ ಫ್ಲೇವರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಎಲ್ಲ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ,